ನಕ್ಕಣ ಕಣ್ಣಕ್ಕಣ ಜಕ್ಕಣ ಕಾಣಕ್ಕಣ ಏರಿಯಾದಲ್ಲಿ ನಮ್ಮ ಗಂಡು ಬಂದು ಕಲಿಟ ಕೈ ಕಾಲು ಮುರಿದುಕೊಂಡು ಪಾರ್ಸಲ್ ಆಗ್ಬಿಟ. ಏಯ್ ಏನ್ ಕಿಂಡಲ್ಲ ಎಲ್ಲವರೆಲ್ಲ ಹಂಗಾರೆ ನಿನ್ಗೆ ಹಾಡಲ್ಲಿ ಹೇಳಿದ್ದು ಅರ್ಥ ಆಗಿಲ್ವಾ? ಹಾಡು ಅರ್ಥ ಆಗಿಲ್ಲ ಅಂದ್ರೆ ಫೈಟ್. ಅಣ್ಣ ಇರೋಣ ನಾ ಮಾತಾಡ್ ನೋಡ್ತೀನಿ. ಅದ್ ಸೆಟ್ ಆಗಿಲ್ಲ ಅನ್ಕೋ, ಅವಾಗ ನೀನ್ ಮಾಸಾಗಿ ಎಂಟ್ರಿ ಕೊಡು. ಏನಮ್ಮ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಪಬ್ಜಿ ಡ್ರೆಸ್ ಅಲ್ಲಿ ಬಂದ್ ನಿಂತಿದ್ದೀರಾ? ಒಬ್ರಿಗೂ ಸೆಟ್ ಆಯ್ತಿಲ್ಲ. ಮುಖ ನೋಡೋ ದಾಡಿ ಗಿಡಿ ಬಿಟ್ಟು. ಏಯ್ ಸೌಂಡ್ ಸ್ವಲ್ಪ ಕಡಿಮೆ ಮಾಡು. ಇದು ಯಾರ ಏರಿಯಾ ಗೊತ್ತಿಲ್ವಾ? ಯಾರ್ಯಾರೇನಾ? ಸಿಎಂ ಏರಿಯಾನೋ. ಇಲ್ಲಿ ನೋಡ್ರ ಸಿಎಂ ಏರಿಯಾ ನಮಗ್ ಗೊತ್ತಿಲ್ವಾ? ಅಯ್ಯೋ ಕಾಮಿಡಿನ ನೋಟ್ ಮಾಡ್ಕೊಳ್ರೋ. ಇದು ಕ್ಯಾಪ್ಟನ್ ಮೈಕಲ್ ಏರಿಯಾ. ಯಾರ ಮೈಕಲ್ ಕರಿಯವನ್ನ? ಹ್ಯಾಪಿ ದೀಪಾವಳಿ ಗೆಳೆಯರೇ. ಗ್ಲಾಸ್ ಹಾಕೋ ಸಖತ್ತಾಗಿರುತ್ತೆ. ಸ್ವಲ್ಪ ತಡ್ಕೊಳಪ್ಪ. ಮೈಕಲ್ ಪುಡಿ ಆಗ್ಬಿಡ್ತೀಯಾ? ನಾನ್ ಹೇಳ್ಬೇಕ ಡೈಲಾಗ್ ನ ಇವನೇ ಹೇಳಿ ಮೆರುತ್ತಾ ಇದ್ದಾನೆ ನೋಡಿದ್ಯಾ? ಮುಖ ನೋಡ ಸಿಡ್ದೋಗಿರೋ ಪಟಾಕಿ ತರ ಐತೆ. ಹೋಗ ಇಲ್ಲಿ ಕೇಳು, ಹುಡುಗರನ್ನೆಲ್ಲ ಕಳಿಸ್ಬಿಡು. ಅವರು ಪೊಲೀಸ್ ಮೇಲೆ ಕೈ ಮಾಡಿದಾರೆ. ಅಯ್ಯೋ ಪೊಲೀಸ್ ಮೇಲೆ ಕೈ ಮಾಡಿದ್ರ? ಹಾಗಾದ್ರೆ ಕಳಿಸ್ಲೇಬೇಕು. ಆನಂದಣ್ಣ, ವಿದ್ಯಾರ್ಥಿ ಮಿತ್ರರೇ, ಹೊರಡಲು ತಯಾರಾಗಿ ಬನ್ನಿರಿ, ಎಲ್ಲರೂ ಹಬ್ಬ ಮಾಡೋಣ. ಸರ್ ಇವರೆಲ್ಲ ಫಸ್ಟ್ ಇಯರ್ ಸ್ಟೂಡೆಂಟ್ಸ್. ಏನ್ ಮೈಕಲ್, ಇವರೆಲ್ಲ ಸ್ಟೂಡೆಂಟ್ಸಾ? ಹಾಗಾದ್ರೆ ನೀವೆಲ್ಲ ಪೊಲೀಸಾ? ನಾವು ಪೊಲೀಸ್ ಅಲ್ಲಪ್ಪ, ನೀನ್ಯಾರು? ಮೇಷ್ಟ್ರು, ನಮ್ಮ ಏರಿಯಾ ಮೇಷ್ಟ್ರು ಅವರು. ಕರೆಕ್ಟ್ ಕಣ. ಟ್ವಿಂಕಲು ಸೂಪರ್ ಸ್ಟಾರು. ಲೇ ನೀನೇನೋ ಅಪ್ಪಿತಪ್ಪಿನಿ ಬಂದ್ಬಿಟ್ಟೆ ಅಣ್ಣ. ನಿನ್ನೇರಿ ಅಂತ ಗೊತ್ತಿರಲಿಲ್ಲ ಅಣ್ಣ. ಬರ್ತೀನಣ್ಣ. ಐ ಜಾಗ ಬರ. ಐ ಹಾಡೆಲ್ಲ ಕೆಲ್ಸಕ್ಕೆ ಬರಲ್ಲ ಕಣೋ. ಸೀದಾ ಪನಿಷ್ಮೆಂಟ್. ಏನು ಮಾಡ್ಕೊಟ್ಟಿದ್ಯಾ? ಯೋ ಅಣ್ಣ ತುಂಬಾ ಹಳೆ ಸ್ಟೈಲ್ ಅಣ್ಣ ಇದು. ವರ್ಕೌಟ್ ಆಗುತ್ತೆ ಡೊನಾಲ್ಡ್. ಮಿನಿಮಮ್ ಗ್ಯಾರಂಟಿ. ಯಾರಿಂದ ಶುರು ಹಚ್ಕೊಳ್ಳೋದು? ಈಗ ಅಂತ ಒಬ್ಬನು ಓಡ್ ಬರ್ತಾನೆ, ಅವನಿಂದ ಶುರು ಹಚ್ಕೊಂಡ್ಬಿಡು. ನೀನ್ ಹೇಳ್ದಂಗೆ ಬಂದ್ಬಿಟ್ಟ ನೋಡು. नौ महीने की गर्भवती और मर्दों के बीच बेधड़क चली आ रही है। तुम्हें डर नहीं लगता? किसमें बाजी खेलनी है, बड़े भाई पे या छोटे पे? पति, मेरा पति
ಪಶುಪತಿ. किस गांव से है तेरा पति? ಕರ್ನಾಟಕ. ओ मद्रासी. ಮದ್ರಾಸಿ ಅಲ್ಲ, ವೀರ ಕನ್ನಡಿಗ, ಗಂಡು ಮೆಟ್ಟಿದ ನಾಡು. ये तेरा कन्नड़ वाला कुश्ती में क्या कर लेगा? ಕನ್ನಡಿಗನ ಇವಾಗ ನೋಡಿ. ಸಂಭಾಗ್ಯ ಪುತ್ರ, ನನ್ ಗಂಡ ಪ್ರತಿ ವರ್ಷ ಕಂಬಳದಲ್ಲಿ ಸೋಲ್ದೇ ಇರೋ ಒಂದೇ ಗುಳಿ. ಕುಸ್ತಿಕನ ಬಾಗಿಲ್ ತೆಗೆದ ತಕ್ಷಣ ಬರ್ತಾನೋ. कर्नाटक से वीर कन्नडिग शिवशंकर. ಅಕ್ಕ ಬಾಸ್ ಕಡಕ್ ಗೂಳಿ ಇದ್ದಂಗಿದ್ದಾರೆ, ನಂಗೆ ಹೇಳಲೇ ಇಲ್ಲ. ಅಕ್ಕ ಬಾಸ್ ಬಾಜಿಗರ್ ತರ 3 ಸತಿ ಬಿದ್ದು ಆಮೇಲೆ ಬೀಳಿಸ್ತಾರೆ. हो गया है रणवीर सिंह से पहले ही भारी पड़ गए. ಮೂರ್ ಏಟಾದ್ಮೇಲೆ ತಿರುಗ್ಸ್ ಹೊಡಿತಾನೆ ಅಂದೆ, ಇವಾಗ 4 ಏಟಾಯ್ತು. ನಿಮ್ಮ ಅಣ್ಣ ಕುಸ್ತಿಲ್ ವೀಕ್. ಅಕ್ಕ ಬಾಸ್ ಮ್ಯಾಚ್ ಅಲ್ಲಿ ಮಾತ್ರ ವೀಕು, ಮ್ಯಾಚ್ ಅಲ್ಲಿ ಮಾತ್ರ ಸ್ಟ್ರಾಂಗು. ಬಾಸು 4 ಗೇಟ್ ಆಗೋಯ್ತು, ನಾವ್ ಯಾರು ಅಂತ ಅವ್ರಿಗೆ ತೋರ್ಸು. 4 ಬಾಸು. ये भी गया. अब फिर से शिवशंकर खड़े होकर आ रहे हैं और ये हमारा अब होगा मुकाबला. कर्नाटक का शेर अभी भारी पड़ने वाला है. देखते हैं युवा जंग से जंग. Easier. Good. Guys, push. Shoot. ನನ್ನ ಕರ್ಕೊಂಡ್ ಬಂದಿದ್ದಲ್ಲ ಮನ್ಸಾಕ್ಷಿ ಆಯ್ತಾ ನನಗೆ. ಯಾಕೋ ಸೀದಾ ಆ ಕೈಲಿ ಇಟ್ಕೊಂಡ್ರೆ ಕಣ್ಣು ಹರ್ನಾಲ್ದು ಕಣ್ಕಡು ಮಿನಿಟ್ರಲ್ಲಿ ನೋಡಿದ್ದು ಈಗ ಇಲ್ಲಿ ನೋಡ್ತಾ ಇದ್ದೀನಿ. ಅದೇನಾಯ್ತು, ಅದು ಬೇರೆ ಅಲ್ವಾ?
ಇಲ್ಲಪ್ಪ, ಹುಡುಗರನ್ನ ಸೆಟ್ ಮಾಡಿದೀನಿ. ಒಳಗೆ ಏರ್ಪೋರ್ಟ್ ನಲ್ಲಿ ನಮ್ಮ ಹುಡುಗರಿದ್ದಾರೆ, ಏನ್ ಭಯ ಪಡ್ಬೇಡಿ, ಆರಾಮಾಗಿ ಹೋಗ್ಬೋದು. ಇರ್ಬೇಕು ನಿನ್ನ ಎದೆಗಟ್ಟಿ ಮಾಸ್ಟರ್ ಯಾರು? ನೀನಲ್ಲ ಬಾ. ಹೇಯ್, ಹೊಡೆದಾಕ ಅವನ್ನ. ಯಾರಪ್ಪ ಅದು? ಪ್ರೊಫೆಸರ್. ಬೇಗ ಬಾ, ರೆಡಿ ಹೋಗೋಣ ಬಾ. ಡ್ರೈವರ್, ನಿಲ್ಸ್ಬೇಡ, ರೆಡಿ ಹೋಗ್ತಾ ಇರೋ, ನಿಲ್ಸ್ಬೇಡ, ಹೋಗು. ಸರ್, ದಿಢೀರ್ ಅಂತ ನೋಡಿದ್ರೆ ಬಸ್ಸಿಂದ ಇಳಿದು ಓಡ್ಬಿಟ್ರು. ಇವನ್ ಬೈಕಲ್ಲಿ ಬಂದಿದ್ದು ಒಳ್ಳೇದಾಯ್ತು. ಸಾರಿ ಸರ್, ಇವನೇ ಬಂದಿದ್ದು. ಸರ್ ಹತ್ತಿ ಸರ್. ಇದ್ರ ಮಧ್ಯೆ ಅವರು ಮೆಟ್ರೋ ಸ್ಟೇಷನ್ ಕಡೆ ಓಡ್ಬಿಟ್ರು ಸರ್. ಬಾಬಾ ಕೊಡೋ, ಬೇಗ ಬಂದ್ರು ಹತ್ರ. ಚೆನ್ನಾಗಿದೆ ಅಲ್ಲ? ಮೆಟ್ರೋ ಆದಾಗಿಂದ ಹತ್ತಬೇಕು ಅಂದ್ಕೊಂತಿದ್ದೆ, ಆಗ್ತಾನೆ ಇರಲಿಲ್ಲ. ಥ್ಯಾಂಕ್ಸ್ ಗುರು. ಏಯ್, ಇಲ್ಲೊಬ್ಬ ಮೇಸ್ಟರ್ನ ಕೊಲ್ತಾ ಇದ್ದೀನಿ. ಧೈರ್ಯ ಇದ್ದವರೆಲ್ಲ ಒಳಗಡೆ ಇರಿ, ಭಯ ಪಡೋರು ಕಳ್ಸ್ಕೊಳ್ಳಿ. ಗರ್ಲ್ಸ್ ಹಿಡ್ಕೊಳ್ಳಿ, ಆಮೇಲೆ ತಗೋತೀನಿ. ಸರ್, ಸ್ವಲ್ಪ ಜಾಗ ಬಿಟ್ರೆ ಆ ಕಡೆ ನಿಂತ್ಕೊಂಡು ಹೊಡೆಯೋದು ನೋಡ್ತೀನಿ. ಥ್ಯಾಂಕ್ಸ್ ಸರ್. ಕಾಲೇಜ್ ಹುಡುಗರಿಗೂ ನಿನಗೂ ಏನೋ ಸಂಬಂಧ? ಇಲ್ಲೇಪ್ಪ, ಪಕ್ಕದಲ್ಲೇ ಏರ್ಪೋರ್ಟು. ಆಟೋ ಗೀಟು ಹಿಡ್ಕೊಂಡು ಹೋಗಿ, ನಿಲ್ಬೇಡಿ, ಹೋಗಿಪ್ಪ ಹೋಗಿ. ಹಾಗೆ ಹೊರಗೆ ಬಂದು ಒಂದು ಆಟೋ ಹತ್ಬಿಟ್ರು ಸರ್. ನೋಡಿದ್ರೆ ನಮ್ಮ ಅಲಿಬಾಯ್ ಆಟೋ. ಆಗ ನಾನು ಹತ್ಬಿಟ್ಟೆ. ಅಲ್ಲೇ ನಮ್ಮ ಹತ್ರ ಸರಿಯಾಗಿ ಸಿಕ್ಕಾಕೊಂಡ್ರು. ಕೆನಡಾ ಅಲ್ಲ?
ನಮಸ್ಕಾರ. ನನ್ನನ್ನು ಹುಡುಕ್ತಾ ಇದ್ದೀರಾ ಅಂತ ಗೊತ್ತಾಯ್ತು. ಸುಮ್ಮನೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ನಿಮ್ಮ ಜೊತೆ ಇರೋ ಜನಗಳ ಮಾತೆಲ್ಲ ಕೇಳಕ್ ಹೋಗ್ಬೇಡಿ. ಕಾನೂನು ಮೀಡಿಯಾ ಎಲ್ಲ ಮೊದಲಿನ ಥರ ಇಲ್ಲ. ತಪ್ಪು ಮಾಡಿದ್ರೆ ಯಾವತ್ತಾದರೂ ಸರಿ, ಅದು ಅಪಾಯನೇ. ಅದು ಯಾವತ್ತೂ ಸಾಯಲ್ಲ. ನೀವು ಮಾಡೋ ತಪ್ಪು ನಿಮ್ಮ ವಿರೋಧಿಗೆ ನೀವು ಕೊಡೋ ಆಯುಧ. ಆ ಆಯುಧ ಇಟ್ಕೊಂಡು ನಿಮ್ಮನ್ನ ಗುಲಾಮ ಮಾಡ್ತಾರೆ. ಹಣ ಕಂಟೈನರ್ ಗಟ್ಲೆ ಹಣ ಸೇರ್ಸಿದ್ರು ಆ ಹಣ ಇರ್ಲಿ, ಆ ಕಂಟೈನರ್ನ ದೂರದಿಂದ ನೋಡಕ್ಕಾಗದೆ ಸತ್ತೋಗ್ತಾರೆ. ಹಾಗಿರುವಾಗ ವಯಸ್ಸಾದ ಕಾಲದಲ್ಲಿ ನೀವ್ಯಾವತ್ತೋ ಒಂದಿನ ಮಾಡಿರೋ ತಪ್ಪು ನಿಮ್ಮನ್ನ ಜೈಲಿಗೆ ಕಳಿಸುತ್ತೆ. 75-80 ವಯಸ್ಸಲ್ಲಿ ಯೋಚನೆ ಮಾಡಿ ನೋಡಿ. ಕಟ್ಟೋರ. ಏಯ್, ಇದನ್ನೆಲ್ಲ ಯಾರಾದ್ರೂ ಆಟ ಆಡೋ ಮಕ್ಳ ಹತ್ರ ಹೋಗಿ ಹೇಳು. ಇದು ಯುದ್ಧ ನಡೆಯೋ ಜಾಗ. ಏನ್ ದೊಡ್ಡದಾಗಿ ಮಾಡ್ಬಿಟ್ಟಿದ್ಯಾ ಈಗ? 16 ದಿನ ಅಧಿಕಾರ ಬರೋದು ಮುಂದಕ್ಕೋಯ್ತು. ಮತ್ತೆ ನಾವೇ ಕಣೋ ಗೆಲ್ಲೋದು. ನಮ್ ನಾಯಕರು 3ನೇ ಜನರೇಷನ್ ಪೊಲಿಟಿಷಿಯನ್. 55 ವರ್ಷ ರಾಜಕೀಯ ಮಾಡಿದ್ದಾರೆ. ಪ್ರಚಾರ ಬೇಡ, ಮೀಟಿಂಗ್ ಬೇಡ, ನಮ್ ನಾಯಕರ ಮುಖ ಅಷ್ಟೇ ಸಾಕು. ಆ ಮುಖನ ಹಾಗೆ 55 ವರ್ಷ ತೋರಿಸಿ ತಲೆಯಲ್ಲಿ ಅಚ್ಚಿಳಿಸಿದ್ದೀವಿ ನಾವು. ಒಂದೊಂದು ವಸೂಲಿ, ಒಂದೊಂದು ಯೋಜನೆಯಲ್ಲೂ ನಮ್ ನಾಯಕರದ್ದೇ ಮುಖ. ಉಚಿತವಾದ ವಸ್ತುವಿಂದ ಹಿಡಿದು ಉಂಡು ಬಿಸಾಕೋ ಕಸ ತೊಟ್ಟಿವರೆಗೂ ನಮ್ ನಾಯಕರದ್ದೇ ಮುಖ. ಅದು ನಮ್ಮ ಬ್ರ್ಯಾಂಡು ಕಣೋ. ನಿನಗೆ ಬ್ರ್ಯಾಂಡ್ ಬಗ್ಗೆ ಎಲ್ಲ ಗೊತ್ತಲ್ಲ. ನಮ್ಮ ನಾಯಕರ ಮುಖ ನಮ್ಮ ಬ್ರ್ಯಾಂಡ್. ಅದನ್ನ ಇಟ್ಕೊಂಡು ಒಂದು ನಾಯಿನ ನಿಲ್ಸಿದ್ರು ಗೆಲ್ತೀವಿ, ಒಂದು ಕತ್ತೆನ ನಿಲ್ಸಿದ್ರು ಗೆಲ್ತೀವಿ ಕಣೋ. ನೋಡ್ತೀಯನೋ? ಸವಾಲು ಕಣೋ. ಅಬ್ಬಾ, ಆಗ್ತಾ ಇಲ್ಲ. ಮಿಸ್ಟರ್ 2 ಜೀವನದಲ್ಲಿ 2ನೇ ಕೆಲಸ ಮಾಡಿ 2ನೇ ಸ್ಥಾನದಲ್ಲಿರೋದ್ರಿಂದ 2 ಅಂತ ಹೆಸರು ತಗೊಂಡಿರೋ ನಿಮಗೆ ಹೀಗೆ ಸುರ್ರ್ ಅಂತ ಏರುತ್ತೆ ಅಂದ್ರೆ, ಮೆರಿಟಲ್ ಪಾಸ್ ಆಗಿ ಇಂಟರ್ವ್ಯೂನಲ್ಲಿ ಪಾಸ್ ಮಾಡಿ ನಂಬರ್ 1 ಕಂಟ್ರಿಲಿ ನಂಬರ್ 1 ಕಂಪನಿಯಲ್ಲಿ ನಂಬರ್ 1 ಸೀಟಲ್ಲಿರೋ ನನಗೆ ಹೆಂಗ ಏರಲ್ಲ? ಸವಾಲ್ ಹಾಕುವಾಗ ತುಂಬಾ ಜಾಗ್ರತೆಯಿಂದ ಹಾಕ್ಬೇಕು. ಅದೇನೋ ಹೇಳಿದ್ರಲ್ಲ, ಬ್ರ್ಯಾಂಡಿಂಗ್ ಅಂತ ಬ್ರ್ಯಾಂಡ್ನ ನಾಶ ಮಾಡೋದ್ರಲ್ಲೇ ಕಣೋ ನಾನು ಸ್ಪೆಷಲಿಸ್ಟು. ಈಗ ಹೇಳ್ತೀನಿ ಮಿಸ್ಟರ್ 2, ನಿನ್ನ ಮೇಲಿರೋ 1 ಅದೇ ನಿನ್ನ ನಾಯಿಕ. ಆ ಬ್ರ್ಯಾಂಡ್ನ ನಾನು ನಾಶ ಮಾಡ್ತೀನಿ. ಮತ್ತೆ ನಿನ್ನ ಪಕ್ಷ ಗೆದ್ರು ಸರಿ, ನಿನ್ನ ನಾಯಕನ ನಾನು ಗೆಲ್ಲಕ್ ಬಿಡೋದಿಲ್ಲ. ಅವರು ಯಾವುದೇ ಕ್ಷೇತ್ರದಲ್ಲಿ ನಿಂತರೂ ನಾ ಅಲ್ಲಿ ಎದುರಿಗೆ ನಿಲ್ತೀನಿ. ನಾನ್ ನಿನ್ನ ಬ್ರ್ಯಾಂಡನ್ನ ಪರ ಅಂತ ಹರಿದು ತೋರಿಸ್ತೀನಿ. ಅಣ್ಣ, ಲಾಯರ್ ಹಾಕ್ಬೋದು ಅಂತ ಹೇಳಿದ್ರು. ಮುಗಿಸ್ರ ಅವನ್ನ. ಮುಗಿಸ್ದೆ ಅಣ್ಣ. ಅವನು ಬಿಟ್ಬಿಡು, ಬಿಡು. ಅವನು ಬಿಟ್ಬಿಡು.
ಏನಪ್ಪ ತಮ್ಮ, ನನ್ನ ಕ್ಷೇತ್ರದಲ್ಲಿ ನನ್ನ ವಿರುದ್ಧವಾಗಿ ನಿಲ್ತಿಯಂತೆ? ಇದೇನ್ AC ರೂಮ್ ನಲ್ಲಿ ಕೂತ್ಕೊಂಡು ಆಡೋ ಕಂಪ್ಯೂಟರ್ ಆಟ ಅಂತ ಅನ್ಕೊಂಬಿಟ್ಯಾ? ರಕ್ತ, ನೋವು, ಜೀವಕ್ಕೆ ಸಂಬಂಧಪಟ್ಟಿರೋದು. ರಾಜಕೀಯ ಆಟ ಅಂದ್ರೆ ನಿನಗೇನು ಅಂತ ತೋರಿಸ್ತೀನಿ ಬಾ ನಾನು. ಐ ಆಮ್ ವೈಟಿಂಗ್. ಊರಲ್ಲಿ ಯಾರಾದ್ರೂ ಬಂದು ತೊಂದರೆ ಕೊಡ್ತಾರೆ ಅನ್ಕೋ, ತೊಡೆ ತೊಟ್ಟ ಮೊದಲನೇ ವ್ಯಕ್ತಿ ಅವನೇ, ಬೀಳೋ ಮೊದಲನೇ ಏಟು ಅವನದೇನೆ. ತೊಂದರೆ ಎಲ್ಲೇ ಆಯ್ತು ಅನ್ಕೋ, ಅಣ್ಣ ಅಲ್ಲಿರ್ತಾನೆ, ಇಲ್ಲ ಅವನಿರೋ ಕಡೆಗೇನೆ ತೊಂದರೆ ತಾನಾಗೇ ಬರುತ್ತೆ. ಏನ್ ಸರ್, ಹಿಡಿಯೋಕ್ಕಾಗಲ್ಲ ಅನ್ಕೊಂಡ್ರ? ನಾವು ಆಗೋದನ್ನೇ ಅಂದ್ಕೊಳ್ಳೋದನ್ನೇ ಮಾಡೋದು. ತುರ್ತು ಪರಿಸ್ಥಿತಿಗೆ 100 ಅಂತ ಹಿಂದೆ ಬರ್ಕೊಂಡು ಒಬ್ಬ ವಯಸ್ಸಾದವರಿಗೆ ಗುದ್ಬಿಟ್ಟು 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಲ್ಲ, ಇದು ನ್ಯಾಯನಾ ಅಣ್ಣ? ಓಹ್, ಇದಾ ಮ್ಯಾಟ್ರು? ಈಗೆಲ್ಲ ಗೇರ್ ಆಗಿ ಗಾಡಿ ಓಡಿಸೋಕ್ಕಿಂತ ಬಿಯರ್ ಆಗಿ ಗಾಡಿ ಓಡಿಸೋದಾ? ನಾವೆಲ್ಲ ಒಂದು ಪೆಗ್ಗಾಗಿ ಗಾಡಿ ಓಡಿಸಿದ್ರೆ ನಿಲ್ಸ್ಬಿಟ್ಟು ಊದು ಅಂತ ಹೇಳ್ತೀರಾ? ನೀನು ಮಾತಾಡ್ತಾ ಇರೋದು ಪೊಲೀಸ್ ಹತ್ರ. ಏನಂದೆ? ಬಾಂಡ್ಲಿ ತಲೆ ಮುರುಕ್ ಮೀಸ ಇಟ್ಕೊಂಡು ಪಿಕ್ ಪಾಕೆಟ್ ಫ್ರಾಡ್ 420 ಡಕಾಯ್ತಿ. ಈಗ ನೀನ್ ಮಾಡ್ಕೊಂಡ್ ಬಂದ್ಯಲ್ಲ, ಅಂತವ್ರೆ ಇದನ್ನೆಲ್ಲ ಮಾಡೋದು. ಪೊಲೀಸ್ ಆಗಿರೋನ್ ಮಾಡೋದಿಲ್ಲ. ಪೊಲೀಸ್ ಅಂದ್ರೆ ನೀನಲ್ಲ, ದೇವರಾಜ್. ಇಲ್ಲಾಂದ್ರೆ 4-5 ವರ್ಷ ವೇಟ್ ಮಾಡು, ಪೊಲೀಸ್ ರವಿ ಬರ್ತಾನೆ. ತಿರುಗ್ಸು ಗಾಡಿನ. ನೋಡೋ ಬೇಡ. ಇದನ್ನ ಓಪನ್ ಮಾಡಿ ಕುಡಿದ್ರೆ ಮಜಾನೂ ಬರುತ್ತೆ, ಒಡ್ದು ಚುಚ್ಚದ ಅಂದ್ರೆ ರಕ್ತನೂ ಬರುತ್ತೆ.